ಬೆಲೆ ಏರಿಕೆಯ ನಡುವೆ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಇದು. ಈ ವರ್ಷವೇ ಪಿಂಕ್ ಲೈನ್ ಮೆಟ್ರೋ ಮಾರ್ಗ ಓಪನ್ ಆಗಲಿದೆಯಂತೆ. 12,000 ಕೋಟಿ ವೆಚ್ಚದಲ್ಲಿ ಹೊಸ ಮಾರ್ಗ ನಿರ್ಮಾಣ ಆಗಿದೆ. ಈ ವರ್ಷವೇ ಅದು ಓಪನ್ ಆಗಲಿದೆ. ಗೊಟ್ಟಿಗೆರೆ ಟು ನಾಗವಾರ ಮಾರ್ಗದ 21 ಕಿಲೋಮೀಟರ್ ವ್ಯಾಪ್ತಿಯ ಮಾರ್ಗ. ಅಂಡರ್ ಗ್ರೌಂಡ್ ನಲ್ಲಿ 13 ಕಿಲೋಮೀಟರ್ ಮೆಟ್ರೋ ರೈಲು ಸಂಚಾರ ಇರಲಿದೆ. ಒಟ್ಟು 18 ನಿಲ್ದಾಣಗಳನ್ನ ಈ ಪಿಂಕ್ ಲೈನ್ ಮೆಟ್ರೋ ಹೊಂದಿದೆ. 12 ಅಂಡರ್ ಗ್ರೌಂಡ್ ಸ್ಟೇಷನ್, 6 ಎಲಿವೇಟೆಡ್ ಸ್ಟೇಷನ್. 5,000 ಕೋಟಿ ವೆಚ್ಚದಲ್ಲಿ ಈ ಅಂಡರ್ ಗ್ರೌಂಡ್ ಕಾಮಗಾರಿ ಮುಗಿದಿದೆ. 60 ಅಡಿ ಆಳದ ಸುರಂಗ ಮಾರ್ಗದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿದೆ. ಸುರಂಗ ಕೊರೆದು ಹೊರಬಂದಿವೆ 9 ಟಿಬಿ ಮಷಿನ್ಗಳು. ಮೆಟ್ರೋ ಅಧಿಕಾರಿಗಳಿಂದ ಸುರಂಗ ಮಾರ್ಗ ಪರಿಶೀಲನೆ ಕೂಡ ಆಗ್ತಾ ಇದೆ. ಹಸಿರು ನೀಲಿ ಮಾರ್ಗ ಕಾಮಗಾರಿಯ ವೇಳೆ 6 ಟಿಬಿ ಮಷಿನ್ ಬಳಕೆಯಾಗಿತ್ತು. ನಾರ್ಮಲ್ ಆಗಿ MG ರೋಡ್ನ ಮೇಲ್ಭಾಗದಲ್ಲಿ ಜನ ಓಡಾಟವನ್ನ ನೋಡಿದ್ವಿ. ಆದರೆ MG ರೋಡ್ ಏನಿದೆ ಅದರ ಕೆಳಭಾಗದಲ್ಲಿ ಅಂದ್ರೆ 60 ಅಡಿ ಆಳದ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 60 ಅಡಿ ಆಳದಲ್ಲಿ ಸುರಂಗ ಮಾರ್ಗವನ್ನ BMRCL ಕೊಡ್ದಿರುವಂತದ್ದು. ಸೊ ಆ ಸುರಂಗ ಮಾರ್ಗದ ಚಿತ್ರಣ ನೀವು ನೋಡ್ತಾ ಇದ್ದೀರಾ. ಸೊ ಈ ಸುರಂಗ ಮಾರ್ಗ ಏನಿದೆ ಇದು ನಾಗವಾರದಿಂದ ಗೊಟ್ಟಗೆರೆಗೆ ತಲುಪುವಂತಹ ಮೆಟ್ರೋ ಏನಿದೆ ಸೊ ಅದರ ಸುರಂಗ ಮಾರ್ಗ ಇದಾಗಿರುವಂಥದ್ದು. ಸೊ ಇದು ಟೋಟಲ್ ಆಗಿ 21 ಕಿಲೋಮೀಟರ್ ಉದ್ದದ ಮಾರ್ಗ ಆಗಿರುತ್ತೆ. ಅದರಲ್ಲಿ 13.8 ಕಿಲೋಮೀಟರ್ ಉದ್ದ ಸುರಂಗ ಮಾರ್ಗವನ್ನ BMRCL ಕೊಡ್ದಿರುವಂಥದ್ದು. ಸುರಂಗ ಮಾರ್ಗದ ಸಂಪೂರ್ಣ ಚಿತ್ರಣ ನೀವು ನೋಡ್ತಾ ಇದ್ದೀರಾ. ಸದ್ಯ ನನಗಿರುವಂಥದ್ದು MG ರೋಡ್ನ ಕೆಳಭಾಗದಲ್ಲಿ, ಅಂದ್ರೆ MG ರೋಡ್ನಿಂದ ಏನು ಶಿವಾಜಿನಗರಕ್ಕೆ ಹೋಗ್ತೀವಿ ಸೊ ಆ ಶಿವಾಜಿನಗರಕ್ಕೆ ಹೋಗುವಂತಹ ದಾರಿಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಏನಿದೆ ಅದರ ಕೆಳಭಾಗದಲ್ಲಿ ಸದ್ಯ ನಾನೀಗಿರುವಂಥದ್ದು. ಈಗ ಆಲ್ರೆಡಿ ಎಲ್ಲ ಸಂಪೂರ್ಣ ಕಾಮಗಾರಿ ಮುಗಿಯೋ ಹಂತಕ್ಕೆ ಬಂದಿದೆ. ಈಗ ಆಲ್ರೆಡಿ ಸಿವಿಲ್ ಕಾಮಗಾರಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಟ್ರ್ಯಾಕ್ಗಳನ್ನ ಕೂಡ ಹಾಕಿರುವಂಥದ್ದು. ಇನ್ನು ಕೇವಲ ವೆಂಟಿಲೇಟರ್ ಇರಬಹುದು, ಅದರ ಜೊತೆಗೆ ಪವರ್ ಸಪ್ಲೈ ಏನಿರುತ್ತೆ ಸೊ ಆ ಕಾಮಗಾರಿಗಳು ಸದ್ಯಕ್ಕೆ ನಡಿಬೇಕಾಗಿದೆ. ಅದರ ಜೊತೆಗೆ ಸ್ಟೇಷನ್ನ ಸ್ವಲ್ಪ ಕಾಮಗಾರಿ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ BMRCL ನ ಅಧಿಕಾರಿಗಳು ಹೇಳ್ತಾ ಇದ್ರು. ಸೊ ಒಟ್ಟಾರೆಯಾಗಿ ಈ ಎಲ್ಲಾ ಕಾಮಗಾರಿಗಳನ್ನ ಈ ವರ್ಷದ ಕೊನೆ ಅಥವಾ ಮುಂದಿನ ವರ್ಷ ಮುಗಿಸಿ 2026ರ ಕೊನೆಗೆ ಇದನ್ನ ಇನಾಗ್ರೇಷನ್ ಮಾಡೋದಕ್ಕೆ ಈಗ ಆಲ್ರೆಡಿ BMRCL ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈ ಸುರಂಗ ಮಾರ್ಗದಲ್ಲಿ ತಲುಪುವಂತಹ ಸ್ಟೇಷನ್ಗಳು ಏನಿದೆ ಸೊ 13.8 ಕಿಲೋಮೀಟರ್ ನಲ್ಲಿ 12 ಸ್ಟೇಷನ್ಗಳು ಬರುತ್ತೆ. ಸೊ 12 ಸ್ಟೇಷನ್ಗಳು ಕೂಡ ಇಲ್ಲಿ ನಾನೇನು MG ರೋಡ್ ಅಂತ ಹೇಳಿದ್ರಿ, MG ರೋಡ್ ನಿಂದ ನನ್ನ ಎಡಭಾಗಕ್ಕೆ 6 ಸ್ಟೇಷನ್ಗಳು ಬಂದ್ರೆ ನನ್ನ ಬಲಭಾಗಕ್ಕೆ 6 ಸ್ಟೇಷನ್ಗಳು ಬರುತ್ತೆ. ಸೊ MG ರೋಡ್ ಏನಿದೆ ಅದು ಮುಖ್ಯವಾಗಿ ಇಂಟರ್ ಚೇಂಜ್ ಆಗುವಂತಹ ಸ್ಟೇಷನ್ ಇದಾಗಿರುತ್ತೆ. ಒಟ್ಟಾರೆಯಾಗಿ ಈ ಮಾರ್ಗದಲ್ಲಿ 2 ಇಂಟರ್ಚೇಂಜ್ ಮೆಟ್ರೋ ಸ್ಟೇಷನ್ಗಳನ್ನ ಕೊಟ್ಟಿರುವಂತದ್ದು. ಸೊ ಒಂದು ಜಯದೇವ ಕೊಟ್ಟಿದ್ರೆ ಇನ್ನೊಂದು MG ರೋಡ್, ಅದರ ಜೊತೆಗೆ ನಾಗವಾರವನ್ನ ಕೂಡ ಒಟ್ಟಾರೆಯಾಗಿ 3 ಇಂಟರ್ಚೇಂಜ್ ಮೆಟ್ರೋ ಸ್ಟೇಷನ್ಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಮಾರ್ಗದಲ್ಲಿ ಒಂದು ಥೀಮ್ ಬೇಸ್ಡ್ ಆಗಿರುವಂತಹ ಮೆಟ್ರೋ ಸ್ಟೇಷನ್ ಅನ್ನ ಕೂಡ ಮಾಡೋಕೆ ಹೊರಟಿರುವಂತದ್ದು. ಬ್ಯಾಂಬೂ ಬಜಾರ್ ಏನಿದೆ ಸೊ ಅಲ್ಲಿ ಥೀಮ್ ಮೆಟ್ರೋ ಸ್ಟೇಷನ್ ಅನ್ನ ಮಾಡೋದಕ್ಕೆ ಈಗ ಆಲ್ರೆಡಿ BMRCL ಅಧಿಕಾರಿಗಳು ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 2026ಕ್ಕೆ ಯಾರೆಲ್ಲ ಓಡಾಟವನ್ನ ನಡೆಸಬೇಕು ಅಂತಿದ್ರು, ಗೊಟ್ಟಗೆರೆಯಿಂದ ನಾಗವಾರಕ್ಕೆ ಯಾರೆಲ್ಲ ಹೋಗಬೇಕು ಅಂತಿದ್ರು, ಅದರ ಜೊತೆಗೆ ಏರ್ಪೋರ್ಟ್ಗೂ ಕೂಡ ತಲುಪಬೇಕು ಅಂತ ಯಾರು ಅನ್ಕೊಂಡಿದ್ರು ಅಂತವರಿಗೆ ಸಿಹಿ ಸುದ್ದಿನೇ ಅಂತ ಹೇಳಬಹುದು. ಯಾಕಂದ್ರೆ 2026 ಕೊನೆಗೆ BMRCL ಸಂಪೂರ್ಣವಾಗಿ ಕಾಮಗಾರಿಯನ್ನ ಮುಗಿಸಿ ಈ ಮಾರ್ಗವನ್ನ ಓಪನ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕೇವಲ ಒಂದು ಸುರಂಗ ಮಾರ್ಗ ಮಾತ್ರ ಅಲ್ಲ, ಇದರ ಪಕ್ಕದಲ್ಲಿ ಅಂದ್ರೆ ಈ ಮಾರ್ಗ ಏನಿದೆ ಈ ಮಾರ್ಗದಲ್ಲಿ 12 ಸ್ಟೇಷನ್ಗಳು ಏನು ಬರುತ್ತೆ ಅವೆರಡೂ ಕೂಡ ಜೋಡಿ ಸುರಂಗ ಮಾರ್ಗವನ್ನ ಕೊಡ್ದಿರುವಂತದ್ದು. ಇಲ್ಲಿಂದ ನೆಕ್ಸ್ಟ್ ಸುರಂಗ ಮಾರ್ಗ ಏನಿದೆ ಇದರ ಪಕ್ಕದಲ್ಲಿ ಇರುವಂತದ್ದು ಇದು 5.8 ಅಡಿ ಉದ್ದದಲ್ಲಿ ಅಂದ್ರೆ ಆ ಕಡೆ ಈ ಸುರಂಗ ಮಾರ್ಗವನ್ನ ಕೊಡ್ದಿರುವಂತದ್ದು. ಒಟ್ಟಾರೆಯಾಗಿ ಈ ಸುರಂಗ ಮಾರ್ಗ ಏನಿದೆ 13.8 ಕಿಲೋಮೀಟರ್ ಸುರಂಗ ಮಾರ್ಗವನ್ನ ಮುಂದಿನ ವರ್ಷ ಸಂಪೂರ್ಣವಾಗಿ ಮುಗಿಸಿ 2026 ಕೊನೆಗೆ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡೋದಕ್ಕೆ BMRCL ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.